ನಮಸ್ಕಾರ ಎಲ್ಲರಿಗೂ. ಒಂದು ಲೆಕ್ಕದಲ್ಲಿ ಇವರು ನನಗೆ ಗುರು ಅಂತಲೂ ಆಗ್ಬೋದು, ಇನ್ನೊಂದು ಇದರಲ್ಲಿ ನನಗೆ ಬೀಗರು. ನನ್ನ ಮಗಳನ್ನು ಇವರು ಮಗನಿಗೆ ಕೊಟ್ಟಿದ್ದೀವಿ. ಭಾಳಷ್ಟು ಸಂಪರ್ಕ. ನಾವು ಹೈಸ್ಕೂಲಿಗೆ ಸೇರಿದಾಗ ಹೈಸ್ಕೂಲ್ 1 ವರ್ಷ ಅವ್ರಿಗೆ ಸೇರಿ 1 ವರ್ಷ ಆಗಿತ್ತು. ಆದರೆ ನಾನು ಅವ್ರ ಹತ್ರ ಕಲಿಯೋ ಪ್ರಸಂಗ ಬರಲಿಲ್ಲ, ಅಥವಾ ನನಗೆ ಭಾಗ್ಯ ಇರಲಿಲ್ಲ ಅಂತ ಹೇಳ್ಬೋದು. ಬಟ್ ಅವ್ರು ಕಂಟಿನ್ಯೂ ಮಾಡಿದ್ರು. ನಾನು ಆವಾಗ SSLC ಮುಗಿಸಿ ಆಮೇಲೆ PUC ಹೋಗಿ ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಬಿಟ್ಟೆ. ನಂತರ ನಾವು ಅವ್ರ ಸಂಪರ್ಕ ಇದ್ದು ಬಂದಿದ್ದು ನಮ್ಮ ಮಗಳ ಮದುವೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ. ಆಮೇಲೆ ನಿರಂತರವಾಗಿ ಅವ್ರ ಹತ್ರ ಜೊತೆ ಸಂಪರ್ಕ ಇತ್ತು. ಮೊನ್ನೆ ನಾನು ಫೋನ್ ಮಾಡಿದಾಗೆಲ್ಲ ಹೊಡೆಯರೆ ಬಂದರೆ ಅಂತಿದ್ರು. ಅಷ್ಟು ಆತ್ಮೀಯವಾಗಿ ಅವರು ನಮ್ಮನ್ನು ಕರಿತಾಯಿದ್ರು. ನಮಗೂ ಹೋಗ್ತಿದ್ರೆ ಒಂಥರ ಬೇಜಾರಾಗ್ತಿತ್ತು. ಆದರೆ ನಮಗೂ ವಯಸ್ಸಾಯ್ತಲ್ಲ, ನಾನು ಡ್ರೈವ್ ಮಾಡೋದು ಕಷ್ಟ ಆಗಿದೆ. ನಮ್ಮ ಮನೆಯಿಂದ ಸುಮಾರು 25 ಕಿಲೋಮೀಟ್ರ್ ಆಗುತ್ತೆ ಇವ್ರ ಮನೆಗೆ ಬರೋದಾದರೆ. ಅದು ಬಂದು ಹೋಗಿದ್ದೇನೆ ನಾನು ಮತ್ತು ನಮ್ಮ ಪತ್ನಿ ವಿರಿಜ. ನನಗೆ ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅವ್ರನ್ನೆಲ್ಲ ಕೊನೆಯ ಮೆಂಟಲು ಅವ್ರದ್ದು ನೋಡಿದ್ದೇನೆ. ಅವರು ಒಂದು ಕಾರ್ಯಕ್ರಮ ಇಟ್ಟಿದ್ದರು, ಅದರಲ್ಲಿ ನಾನು ಒಂದು ಇನ್ವೈಟಿ ಆಗಿದ್ದೆ. ಅದರಲ್ಲಿ ನಾನು ಮತ್ತು ಅವ್ರದ್ದು 50ನೇ ವರ್ಷದ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಮತ್ತು ನನ್ನ ಮೊಮ್ಮಗಳ ಕನ್ಯಾ ಸಂಸ್ಕಾರ ಕೊಡಬೇಕು ಅನ್ನೋ ದೃಷ್ಟಿಯಿಂದ 7-8 ಆ 2 ಕಾರ್ಯಕ್ರಮವನ್ನು ತುಂಬ ಆತ್ಮೀಯವಾಗಿ ಅವರೆಲ್ಲರಿಗೂ ಹೇಳಿದರು. ಎಲ್ಲ ಫ್ರೆಂಡ್ಸ್ ಬರ್ತಾರೆ, ಎಲ್ಲರಿಗೂ ಮಾಡಬೇಕು. ಭಾಳ ಒಂದು ಉತ್ಸುಕತೆ ಇತ್ತು ಅವರಲ್ಲಿ ಆ ವಯಸ್ಸಲ್ಲೂ. ಆದರೆ ಅನ್ಫಾರ್ಚುನೇಟ್ಲಿ ಅವ್ರನ್ನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಬೇಕಾಯ್ತು. ನನ್ನ ಹಳೆಯನಿಗೆ ತಂದೆ ಸಂತೋಷ, ಅವ್ರ ಹಿರಿಯ ಮಗನಿಗೆ ಒಂದು ಏನು ಮಾಡೋಕ್ಕಾಯ್ತು ಅಂತ ಕ್ಯಾನ್ಸಲ್ ಮಾಡೋದೇ ಈಗ. ಯಾಕೆಂದರೆ ಅವ್ರದ್ದು ಆರೋಗ್ಯ ಮುಖ್ಯ ನಮಗೆ. ಅವ್ರು ತಿರುಗಿ ಬರ್ತಾರೆ ಅಂತ ಭಾರೀ ಆಸೆ ಇತ್ತು ನಮಗೆ. ಅದು ಏನೋ ಒಂದು ದುರದೃಷ್ಟವೋ ಅಥವಾ ಅವರು ಯಾರೋ ಈಗಾಗಲೇ ಹೇಳಿದಾಗೆ ಅವ್ರದ್ದು ಕಾಲ ಮುಗಿತ್ತು ಅಂತ ಕಾಣುತ್ತೆ. ತುಂಬ ಜೀವನ ಮಾಡಿದ್ರು. 80 ವರ್ಷ, ಅದು ಸಂತೋಷ. ನಮ್ಮ ಅಳಿಯ, ನಮ್ಮ ಮಗಳು, ಹಾಗೆ ಅವರ 2ನೇ ಮಗ ಬತ್ತಲ್ಲಿ ಎಲ್ಲರೂ ಬಂದಿದ್ದರು. ಮಗಳು 2 ಸೊಸೆಯರಿದ್ದರು, ಮೊಮ್ಮಕ್ಕಳು, ಎಲ್ಲರದ್ದು ತುಂಬ ಜೀವನ ಅವರು ಅನುಭವಿಸಿದ್ದಾರೆ ಅಂತ ಬಗ್ಗೆ ಯಾವ ಸಂತೋಷ, ಯಾವ ಸಂಶಯ ಇಲ್ಲ. ಆದರೆ ಅವರು ನಮ್ಮನ್ನು ಬಿಟ್ಟು ಹೋಗುವಂಥ ಒಂದು ಸಂದರ್ಭ ನಮಗೆ ಒಂಥರ ಆಗಾಗ ನೆನಪಾಗ್ತಾ ಇರುತ್ತೆ. ಅವರು ಯಾವಾಗಲೂ ಈಗಾಗಲೇ GK ಹೇಳಿದಾಗೆ ಮನೆಯಲ್ಲಿ ಆಗಿರೋ ವ್ಯಕ್ತಿ, ಮನೆಯ ಬಾಳದು ಅಂಥ ವ್ಯಕ್ತಿತ್ವ ಅವ್ರದ್ದು. ಅವರ ಯಶೋದಕ್ಕ, ನಾನು ಯಾವಾಗಲೂ ಯಶೋದಕ್ಕ ಅಂತ ಹೇಳೋದು. ಅವರ ಜೀವನ ಅವರು ಹತ್ತಿರದಿಂದ ನಾನು ನೋಡಿದೆ. ಯಾಕೆ ನಮ್ಮ ಮಗಳದ್ದು ಸಂಬಂಧ ಆದಮೇಲೆ 2006ರಲ್ಲಿ ಸಂಬಂಧ ಆದಮೇಲೆ ತುಂಬ ಹತ್ತಿರದಲ್ಲಿ ಒಡನಾಟದಲ್ಲಿ ನೋಡಿದ್ದೇನೆ. ಅವರಿಬ್ಬರು ಅಮೇರಿಕಕ್ಕೆ ಹೋದರು. ಇವಾಗ ಅವಳು ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಇನ್ನೊಬ್ಬ ಅವರ 2ನೇ ಮಗ ಒಂದು UKದಲ್ಲಿ ಸೆಟ್ಲ್ ಆಗಿದ್ದಾನೆ. ಆವಾಗಲೂ ಒಡೆಯರೆ ನಾವು ಬಂದಾಗೆಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ನಾವಿಬ್ಬರೇ ಇದ್ವಲ್ಲಪ್ಪ ಅಂತ. ಆದರೂ ಅವ್ರದ್ದು ವ್ಯಕ್ತಪಡಿಸಿಲ್ಲ. ಮಕ್ಕಳದ್ದು ಒಂದು ಜೀವನ, ಅವ್ರದ್ದು ಒಂದು ಪ್ರಗತಿಪರ ಹಾದಿಗೆ ಯಾವಾಗಲೂ ಅವ್ರು ಅಡ್ಡ ಬರ್ತಿರ್ಲಿಲ್ಲ. ಅವ್ರ ಜೀವನ ನೋಡ್ಕೊಳ್ಳಿ, ನಾವಿಬ್ಬರು ಇದ್ದೀವಿ, ಇಲ್ಲಿ ನಾವು ಮಾಡ್ತೀವಿ. ಯಾಕೆಂದರೆ ಆ ದೊಡ್ಡ ಮನೆಯಲ್ಲಿ ಇಬ್ಬರೇ ಹೇಗಿರ್ತೀರಪ್ಪ ಅಂತ ಕೇಳಿದಾಗ ಅವರು ಹೇಳೋರು ಏನು ಹೇಳ್ತಾ ಇಲ್ಲ, ನಾವೇನೋ ಮಾಡ್ತಾ ಇದ್ದೀವಿ. ಅವರ ಮಕ್ಕಳ ಜೀವನದಲ್ಲಿ ನಾವು ಅವರ ಪ್ರೋಗ್ರೆಸ್ಸಿಗೆ ನಾವು ಅಡ್ಡ ಬರಬಾರ್ದು ಅನ್ನೋದೇ ಅವರ ಪ್ರಿನ್ಸಿಪಲ್. ಅದನ್ನು ಕೊನೆವರೆಗೂ ಉಳಿಸ್ಕೊಂಡ್ರು. ಆದರೆ ಅವರು ದೊಡ್ಡ ಮನೆಯಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ದಾರಲ್ಲ, ನಾವು ಅದನ್ನು ಉದಾಹರಣೆ ತಗೊಂಡು ನಾವು ಹಾಗೆ ನಮ್ಮ ಪರಿಸ್ಥಿತಿ, ನಾವು ಹಾಗೆ ಇದ್ದೀವಿ, ಏನು ಯೋಚನೆ ಮಾಡಬೇಡಿ ಅಂತೇಳಿ ಅವ್ರ ಧೈರ್ಯ ಇದೆ, ಹೋಗ್ತಾ ಇದ್ವಿ. ಇದಲ್ಲದೆ ಅವರು ಇಲ್ಲಿ ಭೂಮಿಕಾ ಲೇಔಟ್ ಅಂತ ಒಂದು ಫಾರ್ಮ್ ಮಾಡಿಕೊಂಡ್ರು. ಅದ್ರ ಬಗ್ಗೆ ಯಾವಾಗಲೂ ಹೇಳೋರು, ಶೇರ್ ಬಗ್ಗೆ ಹೇಳೋರು. ಕೊನೆಯ ಮೂಮೆಂಟಲ್ಲಿ ಅವ್ರು ಅದ್ರಲ್ಲಿ ಶೇರ್ ಇನ್ವೆಸ್ಟ್ ಮಾಡಿರಿ, ಇದ್ರಲ್ಲಿ ಮಾಡಿರಿ ಅಂತ ನನಗೆ ಅಡ್ವೈಸ್ ಮಾಡೋರು. ಅವ್ರು ಅಡ್ವೈಸ್ ತೊಗೊಂಡಿದ್ದು ಇದೆ ಬೇಕಾದಷ್ಟು ಸರಿ. ಇದನ್ನೆಲ್ಲ ಒಂದು ಥರ ನಾವು ಹಂಚ್ಕೊಳ್ತಾ ಇದ್ವಿ ವಿಚಾರಗಳನ್ನು. ತುಂಬ ಮಾತಾಡೋರು. ಯಾವಾಗಲೂ ಹೇಳಿದಾಗೆ ಅವರು ಅಂತ ಮಾತಾಡೋಕ್ಕೆ ಹಿಡಿದ್ರೆ ತುಂಬ ಆತ್ಮೀಯವಾಗಿ ಮಾತಾಡ್ತಾಯಿದ್ರು. ಸುಮ್ಮನೆ ಬರೀ ಮಾತಾಡೋದಲ್ಲ, ಆತ್ಮೀಯವಾಗಿ ರಿಲೆವೆಂಟ್ ಆಗಿ ಹೇಳ್ತಾಯಿದ್ರು. ಹಾಗೆ ಅವರ ಒಂದು ವೃತ್ತಿ ಜೀವನದಲ್ಲಿ LICಯಲ್ಲಿ ಇದ್ದಿದ್ದ ಅವರಾಗೆ ಹೇಳಿದಾಗೆ ವೃತ್ತಿ ಜೀವನದಲ್ಲಿ ಅವರ ಸಂಬಂಧ ತುಂಬ ನೆನಪಿಟ್ಕೊಂಡು ಬಂದವರು ಭಾಳ ಜನ ಇದ್ದಾರೆ. ಅವರಿಗೂ ಹಾಗೆ ಭಾಳ ಎಲ್ಲ ಹೋದ ಕಡೆ ಎಲ್ಲದೂ ವೃತ್ತಿ ಜೀವನದಲ್ಲೂ ಅವರಿಗೆ ಫ್ರೆಂಡ್ಸ್ ಇದ್ದರು.
ಅದನ್ನು ಅವರು ಈಗಲೂ ಸಹಿತ ನೆನಪು ಮಾಡ್ಕೊಳ್ತಾ ಇರ್ತಿದ್ರು, ಹೇಳ್ತಾ ಇದ್ದಿದ್ರು. ಅದಕ್ಕೆಲ್ಲ ನೀವು ಬಂದಿದ್ದೀರಾ, ಅವರ ಬಗ್ಗೆ ಭಾಳಷ್ಟು ಮಾತಾಡೋಕ್ಕೆ ಇದೆ, ನಿಮಗೆ ಮಾತಾಡ್ತೀರಾ ಅನ್ನೋ ಒಂದು ಭರವಸೆ ಇದೆ. ಮತ್ತು ಅವರು ಬರೆಯಲಾಗಿದ್ದ ವ್ಯಕ್ತಿತ್ವ ಅನ್ನೋದಕ್ಕೆ ಮಾತ್ರ ನಿಸ್ಸಂಶಯವಾಗಿ ಹೇಳ್ಬೋದು. ನಮ್ಮ ಜೀವನದಲ್ಲಿ ಈಗ ಇಲ್ಲೇ ಹೋದರೂ ಸಹಿತ ಅವರು ಒಂದು ಆದರ್ಶ ಜೀವಿಯಾಗಿದ್ದರು. ಒಂದು ಪತ್ನಿಗೆ, ಧರ್ಮಪತ್ನಿಗೆ ಒಳ್ಳೆಯ ಆದರ್ಶ ಗಂಡ ಆಗಿದ್ದು, ಮಕ್ಕಳಿಗೆ ಆದರ್ಶ ತಂದೆಯಾಗಿಯೂ ಮೊಮ್ಮಕ್ಕಳಾಗಿಯೂ ನೋಡಿಕೊಂಡು ತುಂಬ ಚೆನ್ನಾಗಿ ಜೀವನ ಮಾಡೋದ್ರಲ್ಲ ಅನ್ನೋದೇ ಒಂದು ಖುಷಿಯಿಂದ ಅವ್ರನ್ನ ಈಗ ನಾವು ಬೀಳ್ಕೊಡುವಂಥ ಸಂದರ್ಭ, ಕಳಿಸ್ಕೊಡುವಂಥ ಸಂದರ್ಭ. ಈಗಾಗಲೇ 10-14 ದಿವಸಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಲ್ಲಿ ಮಕ್ಕಳಿಬ್ಬರು ಬಂದಿದ್ದರು, ಎಲ್ಲರೂ ಸೇರಿ ನಾವು ಮಾಡಿದ್ದೀವಿ. ಅವರ ಜೀವನಕ್ಕೆ ಸರಿಯಾದ ಮಾರ್ಗದರ್ಶನ ಸಿಗಲಿ, ದಾರಿ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ನಿಮಗೆಲ್ಲ ಅವರಿಗೆ ಇನ್ನು ಭಾಳ ಜನ ಅವರ ಬಗ್ಗೆ ಮಾತಾಡೋರಿದ್ದಾರೆ, ಹೇಳೋರಿದ್ದಾರೆ. ಅವರಿಗೆ ಮುಂದಿನ ಜೀವನ, ಮುಂದಿನ ಮಾರ್ಗ ಅವರಾಯಿತು. ಹಾಗೆ ಅವ್ರ ಕುಟುಂಬದವರಿಗೂ ಹಾಗೆ, ಕುಟುಂಬದವರು ಅಂದರೆ ನನಗೂ ಒಂದು ಸ್ವಾರ್ಥ ಇದೆ ಅಂತ. ಯಾಕೆ ನನ್ನ ಮಗಳು, ಅಳಿಯ, ಅವರ ಕುಟುಂಬದವರಿಗೆ ಅವರೆಲ್ಲರಿಗೂ ಒಂದು ಸುಖ ಸಮೃದ್ಧಿ ನೆಮ್ಮದಿ ಸಿಗಲಿ ಅಂಥೇಳಿ ದೇವರಲ್ಲಿ ಆ ಶಕ್ತಿ ಕೊಡಲಿ ಅವರಿಗೆಲ್ಲ ಅಂಥೇಳಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ.